ಆತ್ಮೀಯ ವಿದ್ಯಾರ್ಥಿಗಳೇ, ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಲ್ಲಿ ನಾವು ನಿಮ್ಗೆ 9ನೇ ತರಗತಿಯ ಗಣಿತವನ್ನ ಬೋಧಿಸ್ತಾ ಇದ್ದೇವೆ. ಆ ಪಾಠದ ಹೆಸರು ಏನಂದ್ರೆ ನಿರ್ದೇಶಾಂಕ ರೇಖಾಗಣಿತ. ಪಾಠದ ಹೆಸರು ನಿರ್ದೇಶಾಂಕ ರೇಖಾಗಣಿತ. ಇದು ನಿಮ್ಮ ಎರಡನೇ ಭಾಗದಲ್ಲಿ ಎರಡನೇ ಭಾಗದಲ್ಲಿ ಎರಡನೇ ಅಧ್ಯಾಯ ಅಂದ್ರೆ 9ನೇ ಅಧ್ಯಾಯ ಕಂಟಿನ್ಯೂ ಆಗಿರೋದ್ರಿಂದ 1ನೇ ಭಾಗದಿಂದ ಇದು ನಿಮ್ಗೆ ಏನಾಗುತ್ತೆ, ಪಾಠ 1 ಪಾಠ 2 ಅಂದ್ರೆ ಅಧ್ಯಾಯ 1 ಅಧ್ಯಾಯ 2 ಎಂದು ಕಂಟಿನ್ಯೂ ಆಗಿರೋದ್ರಿಂದ ಎರಡನೇ ಭಾಗದಲ್ಲಿ ಈಗ ನಿಮ್ಗೆ ಇದು ಅಧ್ಯಾಯ 9 ಆಗಿ ಏನಾಗಿದೆ ಬಂದಿದೆ. ಈ ಪಾಠದ ಹೆಸರು ನಿರ್ದೇಶಾಂಕ ರೇಖಾಗಣಿತ. ಈ ಪಾಠದಲ್ಲಿ ಈಗ ನಾವು ಏನ್ ಮಾಡೋಣ ಅಂದ್ರೆ ಇಂಟ್ರೊಡಕ್ಷನ್ ತಿಳಿಯೋಣ. ಈ ಒಂದು ಪಾಠದಲ್ಲಿ ನಿರ್ದೇಶಾಂಕ ರೇಖಾಗಣಿತ ಎಂಬ ಪಾಠದಲ್ಲಿ ನಿಮ್ಗೆ 3 ಅಭ್ಯಾಸ ಬರ್ತಾವ. ಅಂದ್ರೆ ಅಭ್ಯಾಸ 9.1, 9.2, 9.3 ಈ 3 ಅಭ್ಯಾಸಕ್ಕೂ ಬೇಕಾಗಿರುವಂತಹ ಬೇಸಿಕ್ ಕಾನ್ಸೆಪ್ಟ್ ಅನ್ನ ಈಗ ನೀವೇನ್ ಮಾಡ್ಬೇಕು, ಇಲ್ಲಿ ತಿಳ್ಕೊರಿ. ಫಸ್ಟಿಗೆ ಮೊದಲಿಗೆ ನಿರ್ದೇಶಾಂಕ ರೇಖಾಗಣಿತ. ನಿರ್ದೇಶಾಂಕ ರೇಖಾಗಣಿತ ಅಂದ್ರೆ ಏನಪ್ಪಾ? ಇದು ಒಂದು ಗಣಿತದ ಒಂದು ಶಾಖೆ. ಹೌದಾ? ಗಣಿತದ ಒಂದು ಶಾಖೆ. ಒಂದು ಸಮತಲದಲ್ಲಿ ಅಂದ್ರೆ ಒಂದು ಗ್ರಾಫ್ ಅಂತಾರಲ್ಪ, ಆ ಗ್ರಾಫಿನಲ್ಲಿ ತೋರಿಸುವಂತ ಒಂದು ಚಿತ್ರಣ ಇದು. ನೀವು ಎಲ್ಲಿ ನಿಂತೀರಿ ಸ್ಥಾನವನ್ನ ತೋರಿಸ್ಬೇಕು, ಒಂದು ಬಿಂದುವಿನ ಸ್ಥಾನವನ್ನ ತೋರಿಸ್ಬೇಕು, ಒಂದು ವಸ್ತು ಎಲ್ಲೈತಿ ಅನ್ನೋದನ್ನ ನಾವು ಹೇಳ್ಕೊಡೋದಕ್ಕ ಇಲ್ಲೇ ನಿರ್ದೇಶಾಂಕ ರೇಖಾಗಣಿತವನ್ನ ಏನ್ ಮಾಡ್ತೀವಿ, ಬಳಸ್ತೇವಿ. ತಿಳಿತಲ್ಲ? ನಿರ್ದೇಶಾಂಕ ರೇಖಾಗಣಿತ ಇದು ಒಂದು ಗಣಿತದ ಶಾಖೆ. ಇಲ್ಲಿ ಒಂದು ಸಮತಲದಲ್ಲಿ ಇಲ್ಲಿ ನೋಡ್ರಿ, ಇಲ್ಲದವ ನಿಮ್ಗೆ ಒಂದು ಲಂಬ ರೇಖೆ ಎಕ್ಸ್ ಅಕ್ಷ, ಒಂದು ವಾಯ್ ಅಕ್ಷ. ಈ ರೀತಿಯಾಗಿ ಇದು ಎಕ್ಸ್ ಅಕ್ಷ. ಹೌದಾ? ಇದೇನಿದು ಎಕ್ಸ್ ಅಕ್ಷ, ಇದು ವಾಯ್ ಅಕ್ಷ. ಈ ರೀತಿ ಅಕ್ಷಗಳನ್ನ ಬಳಸಿ ನಾವೇನ್ ಮಾಡ್ತೇವೆ, ಇಲ್ಲಿ ಒಂದು ವಸ್ತುವಿನ ಸ್ಥಾನವನ್ನ ಬಿಂದುವನ್ನ ತೋರಿಸ್ಕೊಡ್ತೇವಿ. ಹಾಗಾದ್ರೆ ಕಾರ್ಟೀಸಿಯನ್ ಪದ್ಧತಿ ಅಂದ್ರೆ ಏನು? ಇದೆ ಇವಾಗ ಹೇಳಿದ್ನಲ್ಲ, ಅದನ್ನ ಕಾರ್ಟೀಸಿಯನ್ ಪದ್ಧತಿ ಅಂತ ಕರಿತೇವಿ. ಇಲ್ಲಿರುವಂತದ್ದು ಇದು ಎಕ್ಸ್ ಅಕ್ಷ, ಇಲ್ಲಿಂದ ಹಿಡಿದು ಇಲ್ಲಿ ತನ ಎಕ್ಸ್ ಅಕ್ಷ ಇದು. ಹೌದಾ? ಇಲ್ಲೇ ಮಧ್ಯದಲ್ಲಿ ಮೂಲ ಬಿಂದು ಇರ್ತೈತಿ. ಯಾಕೆ ಮೂಲ ಬಿಂದು ಇರ್ತೈತಪ್ಪ ಅಂದ್ರ ಇಲ್ಲಿ ಏನಾಗುತ್ತಂದ್ರ ಎರಡೂ ಅಕ್ಷಗಳು ಅಂದ್ರೆ ಎಕ್ಸ್ ಅಕ್ಷ ಮತ್ತ ವಾಯ್ ಅಕ್ಷ ಎರಡು ಇಲ್ಲಿ ಏನಕ್ಕೋ ಮೀಟಕ್ಕೋ ಅಂದ್ರೇನಪ್ಪಾ, ಒಂದಕ್ಕೊಂದು ಕೂಡ್ತಾವು ಅಥವಾ ಛೇದಿಸ್ತಾವು. ಅದಕ್ಕೆ ನಾವ್ ಇದನ್ನ ಮೂಲ ಬಿಂದು ಅಂತ ಕರಿತೀವಿ. ಆ ಮೂಲ ಬಿಂದುವನ್ನ ನಾವು 0ಯಿಂದ ಗುರುತಿಸ್ತೇವಿ. ತಿಳಿತಲ್ವಾ? ಇದು ಒಂದು ಕಾರ್ಟೀಸಿಯನ್ ಪದ್ಧತಿ. ಸಮತಲದಲ್ಲಿರುವ ಬಿಂದುವಿನ ಸ್ಥಾನವನ್ನ ತಿಳಿಸುವಲ್ಲಿ ಬಳಸುವಂತ ಒಂದು ಸಮತಲವಾದಂತ ವ್ಯವಸ್ಥೆ. 0 to 1 ಎಷ್ಟು ಡಿಸ್ಟೆನ್ಸ್ ಇರ್ಬೇಕು ಅಷ್ಟೇ ಡಿಸ್ಟೆನ್ಸ್ ಅನ್ನ ಇಲ್ಲಿ 0 to 1 ವಾಯ್ ಅಕ್ಷದಲ್ಲಿನೂ ಕೂಡ ಏನಿರ್ಬೇಕು ಅಷ್ಟೇ ಇರ್ಬೇಕು. ಈ ರೀತಿಯಾಗಿ ಒಂದು ಸಮತಲದಲ್ಲಿ ನಾವ್ ಏನ್ ಮಾಡ್ತೀವಿ, ಗುರುತಿಸ್ತಾ ಹೋಗ್ತೇವಿ. ನೆಕ್ಸ್ಟ್ ಬರುವಂತದ್ದು ಕಾರ್ಟೀಸಿಯನ್ ವ್ಯವಸ್ಥೆ ಯಾವ ರೀತಿ ಇರ್ತೈತಿ. ಇಲ್ಲಿ ನೋಡ್ರಿ, ಈ ವ್ಯವಸ್ಥೆ ಒಳಗ ಇದೊಂದು ರೇಖೆ, ಇದೊಂದು ರೇಖೆ. ಹೌದಾಪ? ಇದು ನಾವು ಅಡ್ಡ ರೇಖೆ ಅಂತೇವಿ, ಎಕ್ಸ್ ಓ ಡ್ಯಾಶ್. ಇಲ್ಲಿ ಎಕ್ಸ್ ಇಲ್ಲಿ ಬರುವಂತವು ಎಲ್ಲವೂ ಏನಾಗಿರ್ತಾವು, ಧನಾತ್ಮಕವಾಗಿರ್ತಾವು. ನೋಡ್ರಿ, ಎಕ್ಸ್ ಅಕ್ಷದಲ್ಲಿ ಇರುವಂತವು ಎಲ್ಲವೂ ಧನಾತ್ಮಕ ಆಗಿರ್ತಾವು. ಆದ್ರೆ ವಾಯ್ ಅಕ್ಷದಲ್ಲಿ ಈ ಕಡೆ ಬರ್ತಾವ, ಎಕ್ಸ್ ಬಾರ್ ಕಡೆ ಬರ್ತಾವಲ್ಲ, ಇವೆಲ್ಲವೂ ಕೂಡ ಋಣಾತ್ಮಕ. ಋಣಾತ್ಮಕ ಅಂದ್ರೆ ಏನು? ಋಣಾತ್ಮಕ ಅಂದ್ರೆ ನೆಗೆಟಿವ್. -1, -2, -3, -4, -5 ಇದೇ ರೀತಿ -6, -7 ಈ ಸೈಡ್ ಬರುವೆಲ್ಲ ಏನು ಋಣಾತ್ಮಕ, ಈ ಕಡೆ ಬರುವೆಲ್ಲ ಧನಾತ್ಮಕ. ನೆಕ್ಸ್ಟ್ ಬರುವಂತದ್ದು ವಾಯ್ ಅಕ್ಷ ನೋಡೋಣ್ರಿ. ವಾಯ್ ಅಕ್ಷದಲ್ಲಿ ಇಲ್ಲಿ ನೋಡ್ರಿ, ಇವೆಲ್ಲವೂ ಏನು ಧನಾತ್ಮಕ. 0, 1, 2, 3, 4, 5 ಇದೇ ರೀತಿ ಇಲ್ಲಿ ಕೆಳಗಡೆ ಬರ್ರಿ, ಇವೆಲ್ಲವೂ ಏನು ಋಣಾತ್ಮಕ. ಇವೆರಡು ಲಂಬ ರೇಖೆ ಮತ್ತು ಅಡ್ಡ ರೇಖೆ ಇಲ್ಲಿ ಏನಾಗಿವು, ಛೇದಿಸ್ಯಾವ ಒಂದಕ್ಕೊಂದು. ಇಲ್ಲಿ ಒಂದಕ್ಕೊಂದು ಛೇದಿಸೋದಕ್ಕೆ ನಾವ್ ಅದನ್ನ ಏನಂದ್ವಿ, ಮೂಲ ಬಿಂದು ಅಂದ್ವಿ. ಹೌದಾ? ಆ ಮೂಲ ಬಿಂದುವನ್ನ ಎದರಿಂದ ಸೂಚಿಸಿದ್ವಿ ನಾವು, 0 ಅಂತ ಸೂಚಿಸಿದ್ವಿ. ಹೌದಾ? ನೀವಿಲ್ಲಿ ಇಷ್ಟೇ ತಿಳ್ಕೊಬೇಕು, ಅಡ್ಡವಾಗಿ ಬಂದಿರುವಂತ ರೇಖೆ ಎಕ್ಸ್ ಅಕ್ಷ, ಲಂಬವಾಗಿ ಬಂದಿರುವಂತ ರೇಖೆ ವಾಯ್ ಅಕ್ಷ. ಇದನ್ನ ನಾವು ಲಂಬ ರೇಖೆಯನ್ನ ವಾಯ್ ಓ ವೈ ಡ್ಯಾಶ್ ಅಂತ ಕರಿತೀವಿ. ಇದು ಪೂರ್ಣ ಒಂದು ಸಂಪೂರ್ಣ ರೇಖೆ ಅಂತ ಮಾತಾಡಿದಾಗ ವಾಯ್ 0 ವೈ ಡ್ಯಾಶ್, ಎಕ್ಸ್ 0 ಎಕ್ ಡ್ಯಾಶ್. ತಿಳಿತಲ್ವಾ? ಇಷ್ಟೇ. ನೀವು ಇಲ್ಲಿ ಧನಾತ್ಮಕ ಋಣಾತ್ಮಕ, ಈ ಕಡೆ ಇರುವಂತವು ಧನಾತ್ಮಕ, ಈ ಕಡೆ ಇರುವಂತವು ಋಣಾತ್ಮಕ, ಈ ಕಡೆ ಇರುವಂತವು ಧನಾತ್ಮಕ. ವಾಯ್ ಅಕ್ಷದಲ್ಲಿನೂ ಧನಾತ್ಮಕ ಬರ್ತಾವು, ವಾಯ್ ಅಕ್ಷದಲ್ಲಿನೂ ಋಣಾತ್ಮಕ ಬರ್ತಾವು, ಎಕ್ಸ್ ಅಕ್ಷದಲ್ಲಿನೂ ಧನಾತ್ಮಕ ಬರ್ತಾವು, ಎಕ್ಸ್ ಅಕ್ಷದಲ್ಲಿನೂ ಕೂಡ ಋಣಾತ್ಮಕ ಬರ್ತಾವು. ಇದಿಷ್ಟು ಬೇಸಿಕ್. ಮೇನ್ ಇನ್ನೊಂದು ಏನ್ ಬಿಟ್ಟಿಪ್ಪ ಅಂದ್ರೆ ನಾವು ಎರಡು ರೇಖೆಗಳು ಒಂದಕ್ಕೊಂದು ಛೇದಿಸುವುದು ಅಥವಾ
ಕೂಡುವುದು ಮೀಟ್ ಆಗುದಕ್ಕ ಇಲ್ಲೆರಡೂ ರೇಖೆಗಳು ಒಂದ ಕಡೆ ಮೀಟ್ ಆಗ್ಯಾವ ನೋಡ್ರಿ. ಆ ಮೀಟ್ ಆಗುದಕ್ಕ ನಾವ್ ಏನಂತ ಕರಿತೀವಿ, ಮೂಲ ಬಿಂದು ಅಂತ ಕರಿತೀವಿ. ತಿಳಿತಲ್ಲ. ನೆಕ್ಸ್ಟ್ ಬರುವಂತದ್ದು ಚತುರ್ಥಕ. ಇವಾಗ ಎಕ್ಸ್ ಅಕ್ಷ ವಾಯ್ ಅಕ್ಷ ಅಂತ ಕರೆದ್ರಿ ನೀವು. ಇಲ್ಲಿ ನೋಡಿ, ಇದು ಒಂದನೇ ಚತುರ್ಥಕ. ಎಕ್ಸ್ ಮತ್ತ ವಾಯ್ ಮಧ್ಯದಲ್ಲಿ ಐತಿ. ಎಕ್ಸ್ ಓ ವಾಯ್ ಒಂದನೇ ಚತುರ್ಥಕ. ಇದು ಎರಡನೇ ಚತುರ್ಥಕ. ಇದೇನಿದು? ಎರಡನೇ ಚತುರ್ಥಕ. ಎಕ್ಸ್ ಓ ವಾಯ್ ಇದು ಎರಡನೇ ಚತುರ್ಥಕ. ಇದು ಮೂರನೇ ಚತುರ್ಥಕ. ಇದು ನಾಲ್ಕನೇ ಚತುರ್ಥಕ. ತಿಳಿತಲ್ವಾ? ಇದು ಮೊದಲನೇ ಚತುರ್ಥಕ, ಇದು ಎರಡನೇ ಚತುರ್ಥಕ, ಇದು ಮೂರನೇ ಚತುರ್ಥಕ ಮತ್ತು ಇದು ನಾಲ್ಕನೇ ಚತುರ್ಥಕ. ಅಲ್ಲಿರುವಂತ ಎಕ್ಸ್ ಓ ವಾಯ್ ವಾಯ್ ಓ ಎಕ್ಸ್, ಹೌದಾ? ಎಕ್ಸ್ ಓ ಎಕ್ಸ್ ಡ್ಯಾಶ್, ವಾಯ್ ಓ ವೈ ಡ್ಯಾಶ್. ನಿಮ್ಗೆ ಗೊತ್ತಿರೋ ಹಾಗೆ ಇಲ್ಲಿ ಧನಾತ್ಮಕ ಇರ್ತಾವ, ಇಲ್ಲಿನೂ ಧನಾತ್ಮಕ, ಇಲ್ಲಿನೂ ಋಣಾತ್ಮಕ, ಇಲ್ಲಿನೂ ಕೂಡ ಋಣಾತ್ಮಕ. ಹೌದಾ? ನೀವೇನ್ ಹೇಳ್ಬೋದು? ಒಂದನೇ ಚತುರ್ಥಾಂಕ ಯಾವ್ದು ಇವಾಗ? ಒಂದನೇ ಚತುರ್ಥಾಂಕ ಇದು ಎಕ್ಸ್ ಓ ವೈ, ಒಂದನೇ ಚತುರ್ಥಾಂಕ. ಹಾಗಾದ್ರೆ ಎರಡನೇ ಚತುರ್ಥಾಂಕ ಎಕ್ಸ್ ಡ್ಯಾಶ್ ಓ ವೈ, ಇದು ಎರಡನೇ ಚತುರ್ಥಾಂಕ. ಮೂರನೇದ್ದು ಎಕ್ಸ್ ಡ್ಯಾಶ್ ಓ ವೈ ಡ್ಯಾಶ್, ಮೂರನೇದ್ದು. ನಾಲ್ಕನೇದ್ದು ಎಕ್ಸ್ ಓ ವೈ ಡ್ಯಾಶ್, ನಾಲ್ಕನೇ ಚತುರ್ಥಾಂಕ. ಗೊತ್ತಲ್ಲ? ಇಲ್ಲಿ 4 ಸಮಭಾಗಗಳನ್ನಾಗಿ ನಾವು ಒಂದು ಸಮತಲವನ್ನ ನಾವು ಏನ್ ಮಾಡ್ತೀವಿ? ವಿಭಾಗಿಸ್ತೇವಿ. ಇವುಗಳನ್ನ ನಾವು ಚತುರ್ಥಕ ಅಂತ ಕರಿತೀವಿ. ಈ ಚತುರ್ಥಕಗಳ ಬಗ್ಗೆ ನೀವು ಎರಡನೇ ಅಭ್ಯಾಸ ಅಂದ್ರೆ ನಿಮ್ 9.2 ಅಭ್ಯಾಸದಲ್ಲಿ ಸಂಪೂರ್ಣವಾಗಿ ಏನ್ ಮಾಡ್ತೀರಿ? ಕಲಿತೀರಿ. ಅಭ್ಯಾಸವನ್ನ ಬಿಡಿಸ್ಬೇಕಾಗುತ್ತೆ ಅಲ್ಲಿ. ಕ್ಲಿಯರ್ ಆಯ್ತಲ್ವಾ? ನೆಕ್ಸ್ಟ್ ಚತುರ್ಥಕದ ನಂತರ ಏನ್ ಬರ್ತೈತೆ ಅಂದ್ರೆ ನಿರ್ದೇಶಾಂಕ ಚಿಹ್ನೆಗಳ ನಿಯಮಗಳು. ಒಂದನೇ ಚತುರ್ಥಾಂಕ ನಾ ಹೇಳಿದೆ, ಒಂದನೇ ಚತುರ್ಥಾಂಕ ಈ ರೀತಿ ಇತ್ತ. ಎಕ್ಸ್ ಓ ವೈ, ಇದು ನಾವೇನಂದ್ವಿ? ಒಂದನೇ ಚತುರ್ಥಾಂಕ ಅಂದ್ವಿ. ಇಲ್ಲಿನೂ ಕೂಡ ಏನಿದು? ಪಾಸಿಟಿವ್ ಇದು, ಧನಾತ್ಮಕ ಇದು. ಇಲ್ಲಿನೂ ಕೂಡ ಏನಿದು? ಧನಾತ್ಮಕನ ಇದು. ಹೌದಾ? ಈ ರೀತಿ ಇದ್ದಾಗ ಈ ಒಂದನೇ ಚತುರ್ಥಾಂಕದಲ್ಲಿ ಯಾವ ರೀತಿ ಚಿಹ್ನೆಗಳು ಬರ್ತಾವು ನೋಡಿ. ಇಲ್ಲಿ ಇವು ಧನಾತ್ಮಕ, ಇವು ಧನಾತ್ಮಕ. ಹಾಗಾದ್ರೆ ಒಂದನೇ ಚತುರ್ಥಾಂಕದಲ್ಲಿ ಪ್ಲಸ್ ಪ್ಲಸ್ ಬರ್ತಾವು. ಚಿಹ್ನೆಗಳು ಏನು ಬರ್ತಾವು? ಎರಡು ಪ್ಲಸ್ ಪ್ಲಸ್ ಬರ್ತಾವ. ಯಾಕೆ? ಇದನ್ನೊಂದು ನೆನ್ಪಿಟ್ಕೊಂಡ್ಬಿಡ್ರಿ. ಇಲ್ಲಿನೂ ಪ್ಲಸ್, ಇಲ್ಲಿನೂ ಪ್ಲಸ್, ಹಾಗಾಗಿ ಪ್ಲಸ್ ಪ್ಲಸ್. ಎರಡನೇ ಚತುರ್ಥಾಂಕಕ್ಕೆ ಬರ್ರಿ. ಇಲ್ಲಿ ಎಕ್ಸ್ ಅಕ್ಷ ಏನಿರ್ತೈತಿ? ಮೈನಸ್ ಇರ್ತೈತಿ. ಹೌದಾ? ಈ ಕಡೆ ಅಕ್ಷ ಏನಾಗಿರ್ತೈತಿ? ಎರಡನೇ ಚತುರ್ಥಾಂಕದಲ್ಲಿ ನೆಗೆಟಿವ್ ಇರ್ತೈತಿ. ಈ ಕಡೆ ಏನಿರ್ತೈತಿ? ಪಾಸಿಟಿವ್ ಇರ್ತೈತಿ. ಹಾಗಾಗಿ ಮೈನಸ್ ಪ್ಲಸ್. ತಿಳಿತಲ್ಲ? ನೆಕ್ಸ್ಟ್ ಮೂರನೇ ಅಕ್ಷ. ಮೂರನೇ ಅಕ್ಷದಲ್ಲಿ ಏನಾಗುತ್ತ? ಈಗ ನೋಡ್ರಿ, ಇದು ಎಕ್ಸ್ ಅಕ್ಷ ಏನಿರ್ತೈತಿ? ನೆಗೆಟಿವ್ ಇರ್ತೈತಿ. ವಾಯ್ ಅಕ್ಷನು ಕೂಡ ಏನಾಗಿರ್ತೈತಿ? ನೆಗೆಟಿವ್. ಹೌದಾ? ಋಣಾತ್ಮಕ ಇರ್ತೈತಿ ಇಲ್ಲ? ಹಾಗಾಗಿ ಮೈನಸ್ ಮೈನಸ್ ಚಿಹ್ನೆಗಳನ್ನ ಮೂರನೇ ಚತುರ್ಥಾಂಕ ಹೊಂದಿರ್ತೈತಿ. ನೆಕ್ಸ್ಟ್ ನಾಲ್ಕನೇ ಚತುರ್ಥಾಂಕ. ಇದು ಎಕ್ಸ್, ಇದು ವಾಯ್. ಹಾಗಾದ್ರೆ ಎಕ್ಸ್ ಏನದವು? ಧನಾತ್ಮಕ ಅದಾವ. ವಾಯ್ ಏನದವು? ಋಣಾತ್ಮಕ ಅದಾವ. ಪ್ಲಸ್ ಅಂಡ್ ಮೈನಸ್. ತಿಳಿತಲ್ಲ? ಇವೇ ನೀವು ನಿರ್ದೇಶಾಂಕಗಳ ಚಿಹ್ನೆಗಳು. ಈ ಚಿಹ್ನೆಗಳನ್ನ ಬಳಸಿ ನಾವೇನ್ ಮಾಡ್ಬೋದು? ಮೂಲ ಬಿಂದುವನ್ನ ಗುರುತಿಸ್ಕೋಬಹುದು. ನೆಕ್ಸ್ಟ್ ಮೂಲ ಬಿಂದುವಿನ ನಿರ್ದೇಶಾಂಕ ಏನು? 0 0. ಹೌದಾ? ಈಗ ಎಕ್ಸ್ ನಿರ್ದೇಶಾಂಕ ಸೂಚಿಸುವ ರೇಖೆಯನ್ನ ನಾವು ಕ್ಷಿತಿಜ ಸೂಚಕ ಅಂತೇವಿ. ವಾಯ್ ನಿರ್ದೇಶಾಂಕ ಸೂಚಿಸುವಂತ ರೇಖೆಯನ್ನ ಲಂಬ ಸೂಚಕ ನಿರ್ದೇಶಾಂಕ ಅಂತ ಕರಿತೀವಿ. ಇವಾಗ ಸಪೋಸ್ 2,3 ಐತೆ ಅಂತ ತಿಳ್ಕೊರಿ. ಇದನ್ನ ಯಾವ ರೀತಿ ನಾವು ಸಮತಲದ ಮೇಲೆ ಒಂದು ರೇಖೆ ಗುರುತಿಸ್ಬೇಕು ಅಂದ್ರೆ, ಈಗ ಮೊದಲಿಗೆ ಬರುವಂತದ್ದು ಎಕ್ಸ್ ಅಂದ್ರೆ ಕ್ಷಿತಿಜ ಸೂಚಕ. ಈಗ 3 ಇದು ವಾಯ್ ರೇಖೆಯ ಮೇಲೆ ನಾವ್ ಏನ್ ಮಾಡ್ಬೇಕು? ಸೂಚಿಸ್ಬೇಕು. ಅದನ್ನ ಲಂಬ ಸೂಚಕ ಅಂತ ಕರಿತೇವಿ. -5, 10 ಇದನ್ನ ಯಾವ ರೀತಿ? ಇದು ಕ್ಷಿತಿಜ, ಇದು ಲಂಬ. ಎಕ್ಸ್ -5 ಇರುವಲ್ಲಿ ಸೂಚಿಸ್ಬೇಕು. ವಾಯ್ ಅನ್ನ ನಾವು 10 ಇರುವಲ್ಲಿ ಸೂಚಿಸ್ಬೇಕು. ಈಗ ಸಪೋಸ್ ನೋಡ್ರಿ, 0 ಇದು ಸಮ ಅಳತೆಯಿಂದ ನಾವ್ ಏನ್ ಮಾಡ್ಬೇಕು? ಇಲ್ಲಿ ಸೂಚಿಸ್ಬೇಕು. ಹಾಗೆ ಇದು ಒಂದು ರಫ್ ಹಾಕ್ತಿದ್ದೆ ನಾ ಇಲ್ಲಿ. 1 2 3 ಇದು ಏನಪ್ಪಾ? ಎಕ್ಸ್ ಅಕ್ಷ. ಹೌದಾ? ಇಲ್ಲಿ ಏನ್ ಮಾಡೋಣ? 1 2 3 ಇದು ಒಂದು ವಾಯ್ ಅಕ್ಷ. ಹೌದಾ? ಎಕ್ಸ್ ಏನಿದೆ? 2, 0 to 2 ಇಲ್ಲೇ. ಹೌದಾ? 0 to 2 ಏನಾಗುತ್ತೆ? ಇಲ್ಲಿ ಬರ್ತೈತಿ. ನೆಕ್ಸ್ಟ್ ಮತ್ ಮುಂದೆ ಏನ್ ಬರ್ತೈತಿಪ್ಪ? ವಾಯ್ ಏನೈತಿ? 3 ಐತಿ, ಇಲ್ಲಿ ಬರ್ತೈತಿ. ವಾಯ್ ಅಕ್ಷ. ಹೌದಾ? ಇಲ್ಲ ಇದು? ಹೌದು. 0 ಐತಿ, 1 2 3 ಇಲ್ಲಿಂದ 2
ಡಿ 2,3 ಇಷ್ಟೇ ತಿಳಿತಲ್ಲ ಕ್ಷಿತಿಜ ಸೂಚಕ ಮತ್ತು ಲಂಬ ಸೂಚಕಗಳು. ನೆಕ್ಸ್ಟ್ ಅಭ್ಯಾಸ 9.1. ಅಭ್ಯಾಸ 9.1 ಏನೈತಿ ಅಂದ್ರೆ ಇಲ್ಲಿ ನಿಮ್ಮ ಕಲಿಕಾ ಮೇಜಿನ ಮೇಲಿರುವ ಮೇಜು ದೀಪ ಅಂದ್ರ ಗೊತ್ತಲ್ಲ ಟೇಬಲ್ ಲ್ಯಾಂಪ್. ಈಗ ಇದು ಫ್ರಂಟ್, ಇಲ್ಲಿ ನೀವು ಚೇರ್ ಹಾಕೊಂಡ್ ಕುಂತಿರ್ಪ ಅಂದ್ರ ಸಪೋಸ್ ಇದು ಚೇರ್ ಅಂತ ತಿಳ್ಕೊರಿ. ಮತ್ತ ನಾನು ಅಷ್ಟು ಚಂದ ಡ್ರಾಯಿಂಗ್ ತೆಗಿಯಕ್ ಬರುದಿಲ್ಲ. ಇದು ನಿಮ್ ಚೇರ್, ಇಲ್ಲಿ ನೀವು ಕುಂತೀರಿ ಹೌದಾ. ಹಾಗಾದ್ರೆ ಇದು ನಿಮ್ಗೆ ಏನಾತ ಫ್ರಂಟ್ ಆತ ಹೌದಾ, ಫ್ರಂಟ್ ಆತ. ಇದು ಇದ್ರ ಮುಂದ ನೀವ್ ಇಲ್ಲಿ ಏನ್ ಮಾಡಿರ್ತೀರಿ ಕುಂತಿರ್ತೀರಿ. ಆ ಮೇಜು ದೀಪದ ಮುಂದೆ ನೀವು ಕುಂತೀರಿ ಅಂದ್ರ ಆ ಸ್ಥಾನ ಒಂದು ಇನ್ನೊಬ್ಬ ವ್ಯಕ್ತಿಗೆ ನೀವ್ ಏನ್ ಮಾಡ್ಬೇಕು ವಿವರಿಸ್ಬೇಕು. ಈಗ ಹೇಳ್ತಿರಲ್ಲ ನೀವು ನಾ ಸ್ಕೂಲಿಗೆ ಹೊಂಟಿದ್ದೆ, ನಾನು ಮುಂದೊಂದ್ ಕಾರ್ ಬಂತು, ನಾ ಕಾರ್ ಬರ್ತಲೇನ ನಾ ಏನ್ ಮಾಡ್ಬಿಟ್ಟೆ ಬಲ್ಕ್ ಸರ್ದೆ ಏನ್ ಮಾಡಿದ್ವಾ ಮತ್ ಮುಂದ್ 2 ಹೆಜ್ಜೆ ಮುಂದ್ ಹೋದೆ. ಆ ಪೊಸಿಷನ್ ಅನ್ನ ಅದನ್ನ ಒಂದು ಊಹೆಯನ್ನ ನಿಮ್ಮ ಗೆಳೆಯನಿಗೆ ನೀವೇನ್ ತೋರಿಸ್ಕೊಡ್ತೀರಲ್ಲ ಆ ರೀತಿನೇ ಕೂಡ ಇಲ್ಲಿ ಒಂದು ಮೇಜು ದೀಪದ ಮೇಲೆ, ಮೇಜು ದೀಪ ಅಂದ್ರೇನ ಟೇಬಲ್ ಲ್ಯಾಂಪ್ ಅಂದ್ರೆ ಇದು ಟೇಬಲ್ ಮ್ಯಾಗ ಐತಿ, ಆ ಲ್ಯಾಂಪಿನ ಮುಂದೆ ನೀವೇನ್ ಮಾಡ್ರಿ ಕುಂತೀರಿ. ಅದನ್ನ ನಿಮ್ಮ ಗೆಳೆಯಾಗ ನೀವೇನ್ ಮಾಡ್ಬೇಕಂದ್ರೆ ಇಲ್ಲಿ ಸೂಚಿಸ್ಕೊಡ್ಬೇಕು. ಈಗಿಲ್ಲೇ ಕಾರ್ನರ್ ಐತಿ ಹೌದಾ, ಇದೊಂದು ರೇಖೆ ಫ್ರಂಟ್ ಇಲ್ಲಿ ಕುಂತೀರಿ ಅಂದ್ರೆ ಇದು ಎಕ್ಸ್ ಅಕ್ಷ ಅಂತ ಕನ್ಸಿಡರ್ ಮಾಡೋದು. ನಿಮ್ ಮುಂದ ಬರ್ತೈತಿ ನೋಡ್ರದ ಹಿಂಗ್ ಬರ್ತೈತಿಲ್ಲ ಹೌದಾ, ಇದು ಫ್ರಂಟ್ ಆತ. ಈಗ ಅದಕ್ಕೆ ಇದನ್ನ ಏನಂತ ಕೊಡು ನಾವು ಎಕ್ಸ್ ಅಕ್ಷ ಅಂತ ಕೊಡೋಣ. ಇದು ಮೂಲ ಬಿಂದು ಅಂತ ಕೊಡೋಣ. ಯಾಕೆ ಇದು ಟೇಬಲ್ ಇಂದ ಏನಿದು ಟೇಬಲ್ ಇಂದ ಮೂಲೆಯಾಗಿರುವುದ್ರಿಂದ ಇದನ್ನ ನಾವೇನ್ ಮಾಡೋಣ 0 ಅಂತ ಕೊಡೋಣ ಹೌದಾ. ಈ ರೇಖೆನ ಏನಂತ ಕೊಟ್ವಿ ನಾವು ವಾಯ್ ಅಕ್ಷ ಅಂತ ಕೊಟ್ವಿ ಹೌದಾ. ಇವಾಗ ಓ ಎಕ್ಸ್ ಮತ್ತ ಓ ವೈ ಎರಡು ಏನಪ್ಪ ಇವು ಅಂಚು. ಓ ಎಕ್ಸ್ ಮತ್ ಓ ವೈ ಎರಡು ಏನಿವು ಅಂಚುಗಳು. ಮೇಜು ದೀಪ ಓ ಎಕ್ಸ್ ದಿಕ್ ಇಲ್ಲಿ ನೋಡ್ರಿ, ಓ ಎಕ್ಸ್ ದಿಕ್ಕಿನಲ್ಲಿ ಅಂದ್ರೆ ಎಕ್ಸ್ ಅಕ್ಷ ಹೌದಾ. 20 ಸೆಂಟಿಮೀಟರ್ ತಗೊಂಡ್ರಿ ನಾವು ಇಲ್ಲಿ ನೋಡ್ರಿಪ್ಪ ಹೌದನ. ಇದು ವಾಯ್ ಅಕ್ಷ, ಇದು ಎಕ್ಸ್ ಅಕ್ಷ. ಇದು ಎಷ್ಟೈತಿ 20 ಸೆಂಟಿಮೀಟರ್ ಐತಿ. ಇದು ಎಷ್ಟೈತಿ 15 ಸೆಂಟಿಮೀಟರ್ ಐತಿ. ಅವಂಗ ನಾವು ಊಹೆ ಮಾಡಿ ಏನ್ ಮಾಡ್ಬೇಕು ಹೇಳ್ಕೊಡ್ಬೇಕು. ಸಪೋಸ್ ಈಗ ಇದನ್ನ ಎರಡನ್ನು ತಗೋಬಹುದು. ಇಲ್ಲಿ 2 ಐತಿ, ಇಲ್ಲಿ ಏನೈತಿ 3 ಐತಿ. 2 ಸೆಂಟಿಮೀಟರ್ ಐತಿ, ಇಲ್ಲಿ 3 ಸೆಂಟಿಮೀಟರ್ ಐತಿ ಅಂತ ನಿಮ್ಮ ಗೆಳೆಯನಿಗೆ ನಾವ್ ಏನ್ ಮಾಡ್ಬೋದು ಊಹೆ ಮಾಡ್ಬೋದು. ಇನ್ನೊಂದು ವ್ಯಕ್ತಿಗೆ ನಾವ್ ಏನ್ ಮಾಡ್ಬೇಕು ಇಲ್ಲಿ ಊಹೆ ಮಾಡಿ ಹೇಳ್ತಾ ಹೋಗ್ಬೇಕು. ಹಾಗಾದ್ರೆ ಇಲ್ಲಿ ನೋಡಿ ಇದೇ ರೀತಿ ನಾ ಏನ್ ಮಾಡ್ಬಿಟ್ಟೆ ಅಂದ್ರೆ ಇಲ್ಲಿಂತ್ರ ಇಲ್ಲಿಗೆ ಎಕ್ಸ್ ಅಕ್ಷ 20 ಸೆಂಟಿಮೀಟರ್ ಐತಿ, ವಾಯ್ ಅಕ್ಷ 15 ಸೆಂಟಿಮೀಟರ್ ಐತಿ ಅಂತ ಏನ್ ಮಾಡ್ಬಿಟ್ಟೆ ಹೇಳಿದೆ. ಇದನ್ನ ನಾವು ಗ್ರಾಫ್ನಾಗ ಹೆಂಗ್ ಬರಿಬೇಕಂದ್ರೆ ನಾನು ಕ್ಷಿತಿಜಕ ಮತ್ತು ಲಂಬ ಸೂಚಕ ಆಗಲ್ ಕಲ್ಸಿದ್ದೆ. ಕ್ಷಿತಿಜಕ ಎಕ್ಸ್ ಅಕ್ಷ ಎಷ್ಟೈತಿ 20 ಸೆಂಟಿಮೀಟರ್ ಐತಿ ಅಂತ ಹೇಳಿದ್ವಿ. ಹಾಗಾದ್ರೆ ವಾಯ್ ಎಷ್ಟೈತಿ 15 ಸೆಂಟಿಮೀಟರ್ ಐತಿ. ಈ ರೀತಿಯಾಗಿ ಬರ್ದ್ಬಿಟ್ರೆ ಇದನ್ನ ನಾವು ಆರಾಮಾಗಿ ಏನ್ ಮಾಡ್ಬೋದು ತಿಳಿಸ್ಬೋದು. ಇಲ್ಲಿ ಕೆಳಗೈತ್ ನೋಡ್ರಿ, ಇದನ್ನ ಇನ್ನೊಂದ್ಸಲ ಏನ್ ಮಾಡ್ರಿ ಓದ್ರಿ. ಇದನ್ನ ಕಲಿಕಾ ಮೇಜು ಒಂದು ನಿರ್ದೇಶಕ ಸಮತಲ ಎಂದು ಭಾವಿಸಿದ್ರ ಓ ಬಿಂದು ಇದಾಗಿರ್ಲಿ. ಇಷ್ಟೊತ್ತನ ಏನ್ ಹೇಳಿದ್ನಲ್ಲ ಇದನ್ನ ನಾನು ಇಲ್ಲಿ ಬರ್ದಿದ್ದೈತಿ, ಅದನ್ನ ನೀವು ಕಾಪಿ ಮಾಡ್ಕೊರಿ ನಿಮ್ ನೋಟ್ಸ್ ಒಳಗ. ತಿಳಿತಲ್ವಾ. ನೀವು ಏನ್ ಕಲ್ತೀರಿ ಅನ್ನೋದು ಇಂಪಾರ್ಟೆಂಟ್, ಎಷ್ಟು ಕಲ್ತೀರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಏನ್ ಕಲ್ತಿರಪ್ಪ ಅನ್ನೋದು ಇಂಪಾರ್ಟೆಂಟ್. ಎರಡು ಇಂಪಾರ್ಟೆಂಟೇ. ಎಷ್ಟರ ಕಲೀರಿ ಏನಾರ ಕಲೀರಿ, ಕಲಿಯೋದು ನಿಮ್ಮ ಭವಿಷ್ಯಕ್ಕೋಸ್ಕರ. ಹಿಂದಿಂದ ನೋಡ್ಬಾರ್ದು, ಮುಂದಿಂದ ನೋಡ್ಬೇಕು. ಮುಂದಿನ ಭವಿಷ್ಯಕ್ಕೋಸ್ಕರ ನಿಮ್ಮ ಜ್ಞಾನವನ್ನ ಏನ್ ಮಾಡ್ಬೇಕು ಸಂಗ್ರಹಣೆ ಮಾಡ್ತಾ ಹೋಗ್ಬೇಕು. ಇಲ್ಲಿ ನೋಡ್ರಿ 2ನೇ ಪ್ರಶ್ನೆ ಬಹಳ ದೊಡ್ಡದೈತಿ. ನಮ್ಮ ವಿದ್ಯಾರ್ಥಿಗಳು ಹೆಂಗಂದ್ರ ಪ್ರಶ್ನೆ ದೊಡ್ಡದಿದ್ರ ಲೆಕ್ಕನ ಬಿಟ್ಬಿಡ್ತಾರ. ಇಲ್ಲ ಆ ರೀತಿ ಮಾಡ್ಬೇಡ್ರಿ. ಪ್ರಶ್ನೆ ದೊಡ್ಡದೈತಿ ಇಲ್ಲನಲ್ಲ, ಬಟ್ ಆದ್ರೆ ಏನೈತಿ ಈಸಿ ಐತಿ. ನೋಡ್ರಿ ನಗರದ ಒಂದು ಮಧ್ಯಭಾಗದಲ್ಲಿ ಅಂದ್ರೆ ಅದು ಒಂದ್ ಸಿಟಿ ಅಂತ, ಆ ಸಿಟಿ ಒಳಗ ಒಂದನ್ನೊಂದು ಅಡ್ಡ ಹಾದು ಹೋಗುವಂತೆ ಒಂದು ನಗರದಲ್ಲಿ 2 ಮುಖ್ಯ ರಸ್ತೆಗಳು ಅದಪ್ಪ. ನಿಮ್ಮ ಅಮ್ಮಾರ್ ಹೇಳ್ತಾರಲ್ಲ ಸಂಧಿ ಅಡ್ಡ ಹೋಗ್ಯತಿ 2 ಕಡೆ ಹೋಗೈತಿ ಒಂದ ದಾರಿ. ಹಂಗ ಇಲ್ಲಿ ಒಂದನ್ನೊಂದು ಏನಾಗ್ಯವು ಅಡ್ಡ ಹೋಗ್ಯವು 2 ಮುಖ್ಯ ರಸ್ತೆಗಳು. ಆ 2 ರಸ್ತೆಗಳು ಹೆಂಗದ ಅಂದ್ರ ಒಂದು ಉತ್ತರಕ್ಕೈತಿ, ಇನ್ನೊಂದ್ ಏನೈತಿಪ್ಪ ದಕ್ಷಿಣಕ್ಕೈತಿ. ಒಂದು ಉತ್ತರದಿಂದ ದಕ್ಷಿಣಕ್ಕೈತಿ, ಇನ್ನೊಂದ್ ಏನೈತಿ ಪೂರ್ವದಿಂದ ಪಶ್ಚಿಮಕ್ಕೈತಿ. ಉತ್ತರದಿಂದ ದಕ್ಷಿಣಕ್ಕೈತಿ ಮತ್ ಇನ್ನೊಂದು ಪೂರ್ವದಿಂದ ಪಶ್ಚಿಮಕ್ಕೈತಿ. ಇವೆರಡೂ ರೇಖೆಗಳು ಏನಾಗ್ಯಾವ ಅಂದ್ರ ಪರಸ್ಪರವಾಗಿ ಸಮಾಂತರವಾಗ್ಬಿಟ್ಟವ್.
ಹೌದಾ? ಪ್ರತಿಯೊಂದು ದಿಕ್ಕಿನಲ್ಲಿಯೂ 5 ರಸ್ತೆಗಳದಾವ ನೋಡ್ರಲೆ. ಉತ್ತರದಿಂದ ದಕ್ಷಿಣಕ್ಕ, ಪೂರ್ವದಿಂದ ಪಶ್ಚಿಮಕ್ಕ 5 ಹೆಂಗಪ್ಪಾ ಅಂದ್ರ ಇಲ್ಲ ಐತ್ ನಿಮ್ಗೆ ನೆಕ್ಸ್ಟ್ ಗ್ರಾಫ್ ತೋರಿಸ್ತೀನಿ. ಪೂರ್ವದಿಂದ ಪಶ್ಚಿಮ, ದಕ್ಷಿಣದಿಂದ ಉತ್ತರ ಅಂತ ಹಿಡ್ಕೋರಿ. ಹಿಂಗ 5 ದಾರಿ ಹೋಗ್ಯಾವ ಇಲ್ಲಿ. 1 2 3 4 5 ಮತ್ ಹಿಂಗ 5 ಏನಾಗ್ಯಾವ ದಾರಿಗಳು ಹೋಗ್ಯಾವ. 200 ಮೀಟರ್ ಅಂದ್ರ ನಾವೇನ್ ನೋಡ್ಬೇಕಂತ 1 ಸೆಂಟಿಮೀಟರ್ ಅಂತ ತಗೋಬೇಕು. 200 ಮೀಟರ್ ಅಂದ್ರ 1 ಸೆಂಟಿಮೀಟರ್ ಅಂತ ಹೇಳಿ ನಾವ್ ಇಲ್ಲಿ ಗ್ರಾಫ್ ಅನ್ನ ಹಾಕ್ತಾ ಹೋಗ್ಬೇಕು. ಮತ್ ಏನಪ್ಪಾ ಅಂದ್ರ ಇಲ್ಲಿ ಆ ಅಡ್ಡ ರಸ್ತೆಗಳನ್ನ ಇಲ್ಲಿ ಹೋಗ್ಯಾವ ನೋಡ್ರಿ. ಇಲ್ಲಿ ಒಂದಕ್ಕೊಂದ್ ಅಡ್ಡಾಗ್ಯಾವ. ನೀವು ಇದಕ್ಕೆ ಹಿಂಗ ಅಡ್ಡೋಗ್ಯಾವ. ನೀರು ಲಂಬ ಮತ್ತು ಆ ರೇಖೆಗಳನ್ನ ನಾವು ಛೇದಿಸುವಂತ ರಸ್ತೆಗಳನ್ನ ತೋರಿಸ್ಬೇಕಂತ. ಮತ್ ಇನ್ನೊಂದೇನಂದ್ರ ಒಂದು ಉತ್ತರ ದಕ್ಷಿಣ ದಿಕ್ಕು ಮತ್ ಇನ್ನೊಂದು ಪೂರ್ವ ಪಶ್ಚಿಮ ದಿಕ್ಕಿನಾಗ 2 ರಸ್ತೆಗಳು ಏನಾಗ್ಯಾವ ಇಲ್ಲಿ ಉಂಟಾಗ್ಯಾವ. ಇಲ್ಲಿ ನಮ್ಗೇನಾಗ್ಯಾವ ಇಲ್ಲಿ ರಸ್ತೆಗಳು ಉಂಟಾಗ್ಯಾವ. ಹಾಗಾದ್ರೆ ಉತ್ತರ ದಕ್ಷಿಣ ದಿಕ್ಕಿನಲ್ಲಿ 2ನೇ ರಸ್ತೆ ಮತ್ತು ಪೂರ್ವ ಪಶ್ಚಿಮದಲ್ಲಿ 5ನೇ ರಸ್ತೆಗಳು ಒಂದನ್ನೊಂದು ಛೇದಿಸುವ ಸ್ಥಾನವನ್ನ ನಾವು ರಸ್ತೆ ಛೇದನ 2,5 ಎಂದು ಕರೆಯುತ್ತೀವಿ. ಈ ಪದ್ಧತಿಯನ್ನ ಉಪಯೋಗಿಸಿಕೊಂಡು ನಾವು ಮತ್ತೇನ್ ಮಾಡ್ಬೇಕಂದ್ರ 4,3 4 ಎಕ್ಸ್ ಅಕ್ಷ. ಹೌದಾ? 1 2 3 4 ಇಲ್ಲಿ ಬರ್ತೈತೆ 4. ಮತ್ತ 3 ಅಂದ್ರ ಇಲ್ಲಿಂತ್ರ 1 1 2 3 ಇಲ್ಲಿಂತ್ರ ಇದನ್ನ ಕಂಟಿನ್ಯೂ ಮಾಡ್ಕೋಬೇಕು. ಇಲ್ಲಿ ಬರ್ತದೆ ಹೆಚ್ಚು ಕಮ್ಮಿ. ನೆಕ್ಸ್ಟ್ ತೋರಿಸ್ಕೊಡ್ತೀನಿ. ಈ ರೀತಿಯಾಗಿ ನಾವೇನ್ ಮಾಡ್ಕೋ ಉಲ್ಲೇಖಿಸ್ಬೇಕು. ನೆಕ್ಸ್ಟ್ ಏನ್ ಬರ್ತೈತಪ್ಪ 3,4. ಆ 2 ರಸ್ತೆಗಳ ಛೇದನವನ್ನು ಕೂಡ ನಾವ್ ಇಲ್ಲಿ ಏನ್ ಮಾಡ್ಬೇಕಾಗುತ್ತೆ ಉಲ್ಲೇಖಿಸ್ಬೇಕು. ಹೇಳ್ತಾ ಇದಿಷ್ಟೋ ತನ ಹೇಳಿದ್ದೇನ ಪ್ರಶ್ನೆ ಇದು. ಈಗೇನಾಗುತ್ತ ಉತ್ತರ ಚಾಲು ಆಗುತ್ತ. ಉತ್ತರ ನೋಡ್ರಿ, ಇಷ್ಟು ವೆಸ್ಟ್, ಇಷ್ಟು ವೆಸ್ಟ್. ನಾವ್ ಅದನ್ನ ಎಕ್ಸ್ ಅಕ್ಷ ಅಂತ ತಗೋಬೇಕು. ಮತ್ತ ನಾರ್ತ್ ಟು ಸೌತ್ ಅಂದ್ರ ಉತ್ತರದಿಂದ ದಕ್ಷಿಣಕ್ಕೆ ಏನ್ ಮಾಡಕ್ ನಾವು ವಾಯ್ ಅಕ್ಷ ಅಂತ ತಗೋಬೇಕು. ವಾಯ್ ಅಕ್ಷ ತಗೊಂಡು ಅವೇನ್ 5 ರೋಡ್ ಹೋಗಿದ್ವು ಅಂದ್ವಲ್ಲ ಇಲ್ಲಿ ಅಂದ್ವಲ್ಲ ಅವನ್ನ S1 S2 S3 S4 S5 ಅಂತ ಏನ್ ಮಾಡ್ಬಿಡೋಣ ಕನ್ಸಿಡರ್ ಮಾಡ್ಕೊಂಡ್ಬಿಡೋಣ. ಅವು ಪರಸ್ಪರ ಒಂದಕ್ಕೊಂದು ಏನಾಗುದಿಲ್ಲ ಛೇದಿಸುವುದಿಲ್ಲ. ಯಾಕ ಅವು ಏನು ಸಮಾಂತರ ರೇಖೆಗಳು. ಸಿ ಒಳಗೊಂದ್ ಏನ್ ಮಾಡೋಣ ಮಧ್ಯಭಾಗ ಮಾಡೋಣ. ಆ ಅಡ್ಡ ರಸ್ತೆಗಳು ಪರಸ್ಪರ ಏನ್ ಆಗ್ಬೇಕು ಲಂಬವಾಗಿರ್ಬೇಕು. ಇಲ್ಲೈತ್ ನೋಡ್ರಿ. ಹೌದಾ? ನಾರ್ತ್ ಸೌತ್ ವೆಸ್ಟ್ ಈಸ್ಟ್. ಮೂಲ ಬಿಂದು ಮಧ್ಯಭಾಗವನ್ನ ನಾವು ಸಿ ಅಂತ ತಗೊಂಡ್ವಿ. ಹೌದಾ? ಇಲ್ಲಿ 5 ರಸ್ತೆಗಳದಾವ ನೋಡ್ರಿ. S1 S2 S3 S4 S5. ಎಸ್ ಅಂತ ಯಾಕೆ ತಗೊಂಡೆ ಅಂದ್ರ ಇಂಗ್ಲಿಷ್ನ್ಯಾಗ ನಾವು ರಸ್ತೆಗಳಿಗೆ ಏನಂತೀವಿ ಸ್ಟ್ರೀಟ್ ಅಂತೀವಿ. ಓಣಿಗೆ ಹೌದಪ್ಪ ಸ್ಟ್ರೀಟ್ ಅಂತ ಓಣಿ. ಅದನ್ನ ನಾ ಎಸ್ ಅಂತ ಕನ್ಸಿಡರ್ ಮಾಡಿದ್ದೆ. ನೀವು ಬೇಕಂದ್ರೆ ಬೇರೆ ಏನಾದ್ರು ತಗೋಬಹುದು. ಒಬ್ಬೊಬ್ಬರಿಗೆ ನಮ್ಮ ಹುಡುಗರಿಗೆ ಡೌಟ್ಸ್ ಬರ್ತಾವು. SI ಯಾಕೆ ತಗೊಂಡ್ರಿ, SI ಯಾಕೆ ತಗೊಂಡ್ರಿ ಅಂದ್ರೆ ನನ್ನ ಇಮ್ಯಾಜಿನೇಷನ್ ಪ್ರಕಾರ ಸ್ಟ್ರೀಟ್ ಅಂದ್ರ ಓಣಿ. ಇಲ್ಲಿನೂ ಕೂಡ 5 ಓಣಿಗಳು ಬರ್ತಾವ ಅಂದ್ರೆ 5 ರಸ್ತೆಗಳು ಬರ್ತಾವು. ಆ 5 ರಸ್ತೆಗಳನ್ನ ನಾ ಸೂಚಿಸಕ್ ಏನ್ ಮಾಡಿದೆ S1 ಸಾರಿ ಎಸ್ ಅಂದ್ರೆ ಇದು ದಿಕ್ಕಿದು. ಹೌದಾ? ಇದನ್ನ ನಾವು ಎಕ್ಸ್ ಅಕ್ಷ ಅಂತ ಕನ್ಸಿಡರ್ ಮಾಡ್ಬೋದು. ಇದನ್ನ ಏನ್ ಅನ್ಬೋದು ನಾವು ಎಕ್ಸ್ ಅಕ್ಷ ಅನ್ಬೋದು. ಅನ್ಬೋದಿಲ್ಲ ಅಂತೇವಿ. ಇದು ವಾಯ್ ಅಕ್ಷ. ಕ್ಷಿತಿಜಕ ಲಂಬ ಅಡ್ಡರೇಖೆ ಮತ್ತು ಲಂಬ ರೇಖೆ. ಇವಾಗ ನೋಡ್ರಿ ಇಲ್ಲಿ 2,5 ಆಗಲ್ಲ ಹೇಳಿತ್ತು ಪ್ರಶ್ನೆ ಒಳಗ ಅದನ್ನ ಸೂಚಿಸಿದಿ. 4,3 ಹೇಳಿದ್ರು. 4,3 4 ಇದು ಎಕ್ಸ್ ಇದು ವಾಯ್. ಹೌದಾ? 1ನೇ ಓಣಿ 2ನೇ ಓಣಿ 3ನೇ ಓಣಿ 4ನೇ ಓಣಿ ಇಲ್ಲಿ ತಗೊಂಡ್ವಿ 4 3 ಇಲ್ಲೇ ತಿಳಿತಲ್ಲ. ಇದೇ ರೀತಿ 3,4 3,4 ಹೌದಲ್ಲ? ಇವು ಕೂಡ ಛೇದನ ರೇಖೆಯನ್ನ ಇಲ್ಲಿ ಏನ್ ಮಾಡ್ತಾವ ಉಲ್ಲೇಖಿಸ್ತಾವ. ತಿಳಿತಲ್ಲ? ಈಸಿ ಇದೆ ಚಾಪ್ಟರ್.